ಧರ್ಮಯುತವಾದಂತಹ ಮಾತುಗಳನ್ನೆಲ್ಲ ಕೇಳಿದಂತಹ ಲಕ್ಷ್ಮಣ ತಲೆಯನ್ನು ತಗ್ಗಿಸಿಕೊಂಡು ಶ್ರೀರಾಮ ಹೇಳಿದ ಎಲ್ಲ ಮಾತುಗಳನ್ನು ಮನನ ಮಾಡಿ ದುಃಖ ಹರ್ಷಗಳ ಮಧ್ಯದಲ್ಲಿ ತೊಳಲಾಡುವ ಹಾಗೆ ಆಯಿತು. ಆದರೆ ದುಃಖವಾಗಲಿ ಸಂತೋಷವಾಗಲಿ ಲಕ್ಷ್ಮಣನಲ್ಲಿ ಹೆಚ್ಚು ಕಾಲ ಉಳಿಯಲಿಲ್ಲ. ಶ್ರೀರಾಮನು ರಾಜ್ಯವನ್ನು ಬಿಟ್ಟು ಅರಣ್ಯಕ್ಕೆ ಹೋಗುವುದು ರಾಜಧರ್ಮ ಅಲ್ಲ ಎಂದು ಲಕ್ಷ್ಮಣ ನಿಶ್ಚಯಿಸಿದ. ಹಾಗೆಯೇ ಅವನಿಗೆ ಕ್ಷತ್ರಿಯ ಸಹಜವಾದ ಕೋಪವೂ ಕೂಡ ಬಂದುಬಿಟ್ಟಿತು. 2 ಹುಬ್ಬುಗಳನ್ನು ಗಂಟಿಕ್ಕಿದ ಕುಪಿತನಾದ ಲಕ್ಷ್ಮಣ ಬಿಲದಲ್ಲಿ ತಡೆಯಲ್ಪಟ್ಟ ಮಹಾ ಸರ್ಪದಂತೆ ದೀರ್ಘವಾಗಿ ನಿಟ್ಟುಸಿರನ್ನು ಬಿಟ್ಟ. ಗಂಟಿಕ್ಕಿದ ಹುಬ್ಬುಗಳಿಂದ ಕೂಡಿದ್ದ ದಿಟ್ಟಿಸಿ ನೋಡಲು ಅಸಾಧ್ಯವಾದ ಲಕ್ಷ್ಮಣನ ಆ ಮುಖವು ಕೋಪಗೊಂಡ ಸಿಂಹದ ಮುಖದ ಹಾಗೆಯೇ ಕಂಡಿತು. ಕೋಪಗೊಂಡ ಆನೆಯು ಸೊಂಡಿಲನ್ನು ಮೇಲೆತ್ತುವ ರೀತಿಯಲ್ಲಿ ಲಕ್ಷ್ಮಣನು ಬಲಗೈಯನ್ನು ಮೇಲಕ್ಕೆತ್ತಿ ಅಲುಗಾಡಿಸುತ್ತಾ ಕುತ್ತಿಗೆಯನ್ನು ಮೇಲಕ್ಕೂ ಕೆಳಕ್ಕೂ ಶರೀರದ 2 ಪಕ್ಕಗಳಿಗೂ ಅಲುಗಾಡಿಸುತ್ತಾ ತಲೆಯನ್ನು ತಗ್ಗಿಸಿ ಅಣ್ಣನನ್ನು ಕಡೆಗಣ್ಣಿನಿಂದ ಓರೆಯಾಗಿ ನೋಡುತ್ತಾ ಶ್ರೀರಾಮನಿಗೆ ಹೇಳಿದ, ಅಣ್ಣ, ಪಿತೃವಾಕ್ಯ ಪರಿಪಾಲನಾ ಧರ್ಮಕ್ಕೆ ದೋಷ ಉಂಟಾಗುವುದು ಎಂಬ ಭಯದಿಂದಲೂ ಪ್ರಜೆಗಳಲ್ಲಿ ಯಾವ ವಿಧವಾದ ಶಂಕೆಯೂ ಇರಬಾರದೆಂಬ ಕಾರಣದಿಂದಲೂ ನಿನಗೆ ಅಸಮಯದಲ್ಲಿ ಕಾಡಿಗೆ ಹೋಗಬೇಕೆಂಬ ಮಹಾ ಸಂಭ್ರಮ ಉಂಟಾಗಿದೆ. ಕ್ಷತ್ರಿಯ ಶ್ರೇಷ್ಠನೇ, ನಿನ್ನಂತಹ ಶೂರ ವೀರ ಪರಾಕ್ರಮಿಯು ಮತ್ತು ಯಾವ ವಿಧವಾದ ಭ್ರಾಂತಿಗೂ ಒಳಗಾಗದವನು ಈ ವಿಧವಾದ ಮಾತುಗಳನ್ನು ಏಕೆ ಆಡುತ್ತಿದ್ದಿ? ದೈವ ಎಂಬುದು ಹೇಡಿಗಳಿಗೆ ಉಚಿತವಾದ ಮಾತಾಗಿದೆ. ವೀರರು ಇಂತಹ ಮಾತುಗಳನ್ನು ಆಡಲಾರರು. ಶಕ್ತಿಹೀನವಾದ ದರಿದ್ರ ದೈವವನ್ನು ನೀನು ಏನೆಂದು ಪ್ರಶಂಸಿಸುತ್ತಿ? ಪಾಪಿಷ್ಠರಾಗಿ ಪ್ರತ್ಯಕ್ಷವಾಗಿಯೇ ಕೇಡನ್ನು ಬಯಸುತ್ತಿರುವ ದಶರಥ ಕೈಕೇಯಿಯರ ವಿಷಯದಲ್ಲಿ ನಿನಗೆ ಏಕೆ ಸಂದೇಹ ಉಂಟಾಗಿಲ್ಲ? ಧರ್ಮವನ್ನು ನೆಪವಾಗಿಟ್ಟುಕೊಂಡು ಸ್ವಾರ್ಥವನ್ನು ಸಾಧಿಸಿಕೊಳ್ಳುವವರು ಇದ್ದಾರೆ ಎಂಬುದನ್ನು ನೀನು ಅರಿಯೆಯಾ? ನಮಗೆ ಪ್ರಯೋಜನವಾಗಲಿರುವ ಈ ಪಟ್ಟಾಭಿಷೇಕ ಸಮಾರಂಭವನ್ನು ಮೋಸದಿಂದ ತಪ್ಪಿಸುವ ಸಲುವಾಗಿ ದಶರಥ ಮತ್ತು ಕೈಕೇಯಿಯರು ಚೆನ್ನಾಗಿ ಸಮಾಲೋಚನೆ ಮಾಡಿರುವ ಒಳಸಂಚೆ ಇದಾಗಿರುತ್ತದೆ. ಹಿಂದೆಯೇ ಇವರು ದುರ್ಮಂತ್ರ ಆಲೋಚನೆಯನ್ನು ಮಾಡಿ ನಿನಗೆ ಪಟ್ಟಾಭಿಷೇಕ ಮಾಡಬಾರದು ಎಂದು ನಿಶ್ಚಯಿಸಿರಲಿಲ್ಲ ಎನ್ನುವುದಾದರೆ ಅನೇಕ ದಿವಸಗಳ ಹಿಂದೆಯೇ ಕೊಡಲ್ಪಟ್ಟಿದ್ದ ಆ ವರಗಳನ್ನು ಅಂದೇ ಕಾರ್ಯಗತ ಮಾಡಿಕೊಡಬೇಕಾಗಿತ್ತು. ಎಂದೋ ವರ ಕೊಟ್ಟು ಎಂದೋ ಅದರ ಫಲವನ್ನು ಪಡೆಯುವುದು ಎಂಬುದರಲ್ಲಿ ಯಾವ ಧರ್ಮವಿದೆ? ಆರಂಭವಾಗಿದ್ದ ನಿನ್ನ ಪಟ್ಟಾಭಿಷೇಕ ಸಮಾರಂಭವನ್ನು ನಿಲ್ಲಿಸಿ ಬೇರೆಯವನಿಗೆ ಪಟ್ಟವನ್ನು ಕಟ್ಟಬೇಕು ಎನ್ನುವ ಲೋಕ ವಿರುದ್ಧವಾದ ಈ ಕಾರ್ಯವನ್ನು ನಾನು ಎಂದಿಗೂ ಸಹಿಸಲಾರೆ. ಈ ವಿಷಯದಲ್ಲಿ ನೀನು ನನ್ನನ್ನು ಕ್ಷಮಿಸಿಬಿಡು. ಮಹಾಮತಿವಂತನೇ, ಯಾವ ಕಾರಣದಿಂದ ನಿನಗೆ ಇಂತಹ ಬುದ್ಧಿ ಉಂಟಾಗಿದೆ? ಆ ಇಬ್ಬರ ಕಪಟಾಚರಣೆಯನ್ನೇ ನೀನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಯಾವ ಪಿತೃವಾಕ್ಯ ಪರಿಪಾಲನಾ ಧರ್ಮದ ಪ್ರಸಂಗದಿಂದ ನೀನು ವಿಮೋಹಗೊಂಡಿದ್ದೀಯೋ ಆ ಧರ್ಮವನ್ನೇ ನಾನು ದ್ವೇಷಿಸುತ್ತೇನೆ. ಯಾವುದೇ ಕಾರ್ಯವನ್ನಾದರೂ ಮಾಡಲು ಸಮರ್ಥನಾಗಿರುವ ನೀನು ಕೈಕೇಯಿಗೆ ದಾಸನಾಗಿರುವ ನಮ್ಮ ತಂದೆಯ ಧರ್ಮಬಾಹಿರವೂ ನಿಂದ್ಯವೂ ಆದ ಮಾತನ್ನು ಏಕೆ ನಡೆಸಿಕೊಡುತ್ತಿದ್ದಿ? ಮನಸ್ಸಿನಲ್ಲಿ ಕಲ್ಮಶವನ್ನು ಇಟ್ಟುಕೊಂಡು ಈ ವಂಚನೆಯನ್ನು ಅವರಿಬ್ಬರೂ ಹೀಗೆ ಮಾಡಿದ್ದರೂ ನೀನು ಅದನ್ನು ಒಪ್ಪುತ್ತಿಲ್ಲ. ಇದರಿಂದಲೇ ನನಗೆ ಬಹಳ ದುಃಖವಾಗಿದೆ. ಅಧರ್ಮ ಕಾರ್ಯಗಳಿಗೆ ಧರ್ಮದ ಸಂಬಂಧವನ್ನು ಕಲ್ಪಿಸುವುದು ನಿಂದ್ಯವಾಗುವುದು ಎಂದು ನಾನು ಭಾವಿಸುತ್ತೇನೆ. ತಂದೆ ತಾಯಿಗಳು ಮಾಡುತ್ತಿರುವ ಅಧರ್ಮದ ಕಾರ್ಯಕ್ಕೆ ಧರ್ಮದ ಮೆರುಗನ್ನು ಕೊಟ್ಟು ಅಂತಹ ಧರ್ಮವನ್ನೇ ಆಶ್ರಯಿಸಿ ನೀನು ಕಾಡಿಗೆ ಹೊರಡಲು ನಿಶ್ಚಯಿಸಿರುವುದು ನಿಶ್ಚಯವಾಗಿಯೂ ಲೋಕ ನಿಂದ್ಯವಾದುದು. ಹೆಸರಿಗೆ ಮಾತ್ರವೇ ತಂದೆ ತಾಯಿಗಳಾಗಿರುವ ಕಾಮುಕರಾಗಿರುವ ಯಾವಾಗಲೂ ನಿನಗೆ ಅಹಿತವನ್ನೇ ಬಯಸುತ್ತಿರುವ ಶತ್ರುಗಳೇ ಆಗಿರುವ ಅವರ ಇಚ್ಛೆಯನ್ನು ನೀನು ಮನಸ್ಸಿನಿಂದಾದರೂ ಹೇಗೆ ನಡೆಸಿಕೊಡುತ್ತಿ?
ಒಂದು ವೇಳೆ ಅವರ ಇಂದಿನ ಅಭಿಪ್ರಾಯವು ದೈವ ಪ್ರೇರಣೆಯಿಂದ ಉಂಟಾದುದು ಎಂಬ ವಿಶ್ವಾಸವು ನಿನಗೆ ಇರುವುದಾದರೆ ಆಗಲೂ ನೀನು ಅವರ ಮಾತನ್ನು ಉಪೇಕ್ಷಿಸುವುದೇ ಉಚಿತವಾಗಿದೆ. ದೈವ ಪ್ರೇರಿತವಾದ ಮಾತ್ರಕ್ಕೆ ಅದನ್ನು ನಡೆಸಿಕೊಡಬೇಕು ಎಂಬ ನಿನ್ನ ಆಶಯವು ನನಗೆ ಸರಿ ಎನ್ನಿಸುವುದಿಲ್ಲ. ಯಾವನು ಭಯಗೊಂಡಿರುವನೋ, ನಿರ್ವೀರ್ಯನೋ ಅಂತಹವನು ಮಾತ್ರವೇ ದೈವವನ್ನು ಆಶ್ರಯಿಸುತ್ತಾನೆ. ವೀರರು, ದೃಢವಾದ ಮನಸ್ಸುಳ್ಳ ಧೀರರು ದೈವವನ್ನು ಉಪಾಸನೆ ಮಾಡುವುದಿಲ್ಲ. ಪುರುಷ ಪ್ರಯತ್ನದಿಂದ ದೈವಗತಿಯನ್ನು ಅತಿಕ್ರಮಿಸಿ ವರ್ತಿಸಲು ಯಾರು ಸಮರ್ಥನಾಗಿರುವನೋ ಅವನು ದೈವದಿಂದ ನಷ್ಟವಾದ ಪ್ರಯೋಜನ ಉಳ್ಳವನಾಗಿ ನಾಶ ಹೊಂದುವುದಿಲ್ಲ. ದೈವವು ಅವನನ್ನು ಏನೂ ಮಾಡುವುದಿಲ್ಲ. ಅಣ್ಣ, ಕೋಸಲ ರಾಜ್ಯದ ಪ್ರಜೆಗಳು ದೈವದ ಪೌರುಷವನ್ನು, ಪುರುಷನ ಪೌರುಷವನ್ನು ಈಗಲೇ ಕಾಣಲಿದ್ದಾರೆ. ದೈವ ಮಾನುಷರ ಸ್ವರೂಪವು ಈಗಲೇ ಪ್ರಕಟವಾಗುತ್ತದೆ. ದೈವಗತಿಯಿಂದ ನಿನ್ನ ಪಟ್ಟಾಭಿಷೇಕವು ನಿಂತು ಹೋದುದನ್ನು ನಮ್ಮ ಪ್ರಜೆಗಳು ನೋಡಿರುವರು ಅಲ್ಲವೇ? ಈಗ ಪುರುಷ ಪ್ರಯತ್ನದಿಂದ ದೈವದ ಗತಿಯು ವಿಧ್ವಸ್ತವಾಗುವುದನ್ನು ಜನರು ನೋಡುತ್ತಾರೆ. ಅಂಕುಶವನ್ನು ಲೆಕ್ಕಿಸದೆ ಸರಪಳಿಯನ್ನು ಮುರಿದು ಮದದಿಂದ ಸೊಕ್ಕಿ ಮುನ್ನುಗ್ಗುತ್ತಿರುವ ಆನೆಯಂತೆ ಮುನ್ನುಗ್ಗಿ ಬರುತ್ತಿರುವ ಈ ದೈವವನ್ನು ನಾನು ಪೌರುಷದಿಂದ ತಡೆದು ಹಿಮ್ಮೆಟ್ಟಿಸುತ್ತೇನೆ. ನನ್ನ ಭುಜಬಲ ಪರಾಕ್ರಮಗಳಿಂದ ನಿನಗೆ ಪಟ್ಟಗಟ್ಟಲು ನಾನು ನಿಂತಾಗ ಎಲ್ಲ ಲೋಕಪಾಲರು ಒಟ್ಟುಗೂಡಿ ಬಂದರೂ, ಸಮಗ್ರವಾದ 3 ಲೋಕಗಳೇ ಎದುರಾಗಿ ಬಂದರೂ ಶ್ರೀರಾಮನ ಪಟ್ಟಾಭಿಷೇಕವನ್ನು ನಿಲ್ಲಿಸಲಾರರು. ಹೀಗಿರುವಾಗ ತಂದೆಯ ವಿಷಯವಾಗಿ ಹೇಳುವುದೇನಿದೆ? ಮಹಾರಾಜ, ಯಾರು ನಿನ್ನನ್ನು ಅರಣ್ಯಕ್ಕೆ ಕಳುಹಿಸಬೇಕೆಂದು ರಹಸ್ಯದಲ್ಲಿ ಒಳಸಂಚನ್ನು ನಡೆಸಿದ್ದಾರೋ ಅವರೇ ಈಗ 14 ವರ್ಷಗಳ ಕಾಲ ಅರಣ್ಯವಾಸವನ್ನು ಮಾಡುತ್ತಾರೆ. ನಿನ್ನ ಪಟ್ಟಾಭಿಷೇಕಕ್ಕೆ ತಡೆಯನ್ನು ಉಂಟು ಮಾಡಿದರೆ ರಾಜ್ಯಕ್ಕೆ ತಮ್ಮ ಮಗ ಭರತನೇ ರಾಜನಾಗುತ್ತಾನೆ ಎಂಬ ನಮ್ಮ ತಂದೆಗೂ ಮತ್ತು ಕೈಕೇಯಿಗೂ ಇರುವ ದುರಾಸೆಯನ್ನು ಕಡಿದು ಹಾಕುತ್ತೇನೆ. ನನ್ನ ಪೌರುಷವು ಅತಿ ಉಗ್ರ ಆದುದರಿಂದ ನನ್ನ ಬಲವನ್ನು ವಿರೋಧಿಸಿ ದೈವ ಬಲವು ಖಂಡಿತವಾಗಿಯೂ ಉಳಿಯಲಾರದು. ದೈವ ಬಲವನ್ನು ನಿರಸನಗೊಳಿಸುವುದೇ ಅಲ್ಲದೆ ನನ್ನ ಬಲವು ವಿರೋಧಿಗಳ ದುಃಖಕ್ಕೂ ಕಾರಣವಾಗುತ್ತದೆ. ಈಗ ನೀನು ನನ್ನ ಪೌರುಷದಿಂದ ರಾಜ್ಯಾಭಿಷಿಕ್ತನಾದರೆ ಭರತನಿಗಾಗಲಿ ಭರತನ ಮಕ್ಕಳಿಗಾಗಲಿ ಮುಂದೆಯೂ ರಾಜ್ಯ ಸಿಂಹಾಸನವು ಲಭಿಸುವುದಿಲ್ಲ. 1,000 ವರ್ಷಗಳಿಗೂ ಹೆಚ್ಚು ಕಾಲ ಪ್ರಜೆಗಳ ಪಾಲನೆಯನ್ನು ಮಾಡಿ ನೀನು ವರ್ಣಾಶ್ರಮ ಧರ್ಮಗಳಿಗೆ ಅನುಸಾರವಾಗಿ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಅರಣ್ಯಕ್ಕೆ ಹೋದ ನಂತರ ನಿನ್ನ ಮಕ್ಕಳು ಈ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾರೆ. ಪ್ರಜೆಗಳನ್ನು ತಮ್ಮ ಮಕ್ಕಳಂತೆ ಪೋಷಿಸುವ ಸಲುವಾಗಿ ಪ್ರಜೆಗಳನ್ನು ಮಕ್ಕಳ ವಶಕ್ಕೊಪ್ಪಿಸಿ ಹಿಂದಿನ ರಾಜರ್ಷಿಗಳು ಆಚರಿಸುತ್ತಿದ್ದಂತೆ ವಾನಪ್ರಸ್ಥಾಶ್ರಮಕ್ಕೆ ಯೋಗ್ಯವಾದ ವನವಾಸವು ರಾಜನಿಗೆ ಉಕ್ತವಾಗಿದೆ. ರಾಜನ ಮನಸ್ಸು ಅಸ್ಥಿರವಾಗಿರುವಾಗ, ರಾಜ್ಯಾಭಿಷೇಕಕ್ಕೆ ವಿರೋಧಿಗಳು ಹಲವಾರು ಜನರಿರುವಾಗ ಅವರೆಲ್ಲರನ್ನೂ ವಿರೋಧಿಸಿ ಈ ರಾಜ್ಯವನ್ನು ಪಡೆದಿದ್ದೇ ಆದರೆ ಮುಂದೆ ಶತ್ರುಗಳು ಪ್ರಬಲರಾಗಿ ನಮ್ಮ ಮೇಲೆ ಬಿದ್ದು ರಾಜ್ಯ ಸಿಂಹಾಸನವು ಕೈಬಿಟ್ಟು ಹೋಗಬಹುದು ಎಂಬ ಶಂಕೆಯು ನಿನಗಿದ್ದು, ಈ ಕಾರಣದಿಂದ ನೀನು ಈ ರಾಜ್ಯವನ್ನು ಪಡೆದುಕೊಳ್ಳಲು ಬಯಸದೇ ಇರಬಹುದು. ಯಾವುದೇ ಸಮಯದಲ್ಲಿಯೂ ತೀರ ಪ್ರದೇಶವು ಸಮುದ್ರವನ್ನು ರಕ್ಷಿಸುವಂತೆ ನಿನ್ನ ರಾಜ್ಯವನ್ನು ನಾನು ರಕ್ಷಿಸುವುದಾಗಿ ಪ್ರತಿಜ್ಞೆ ಮಾಡಿಕೊಡುತ್ತೇನೆ. ಹಾಗೇನಾದರೂ ರಕ್ಷಣೆ ಮಾಡದಿದ್ದರೆ ವೀರಯೋಗ್ಯವಾದ ಪುಣ್ಯ ಲೋಕಗಳು ನನಗೆ ಲಭಿಸದಂತಾಗಲಿ. ಪಟ್ಟಾಭಿಷೇಕಕ್ಕೆಂದು ಸಿದ್ಧವಾಗಿರುವ ಮಂಗಳ ತೀರ್ಥಗಳಿಂದ ನೀನು ಅಭಿಷಿಕ್ತನಾಗು. ನಡೆದಿರುವ ಪ್ರಕರಣವನ್ನು ಸಂಪೂರ್ಣವಾಗಿ ಮರೆತು ಯಾವ ವಿಧವಾದ ಶಂಕೆಯೂ ಇಲ್ಲದೆ ಪಟ್ಟಾಭಿಷೇಕದ ಕಾರ್ಯಗಳಲ್ಲಿಯೇ ಮಗ್ನನಾಗಿರು. ನಿನ್ನ ಪಟ್ಟಾಭಿಷೇಕವನ್ನು ವಿರೋಧಿಸಿ ಬರಲಿರುವ ರಾಜರೆಲ್ಲರನ್ನೂ ಪರಾಕ್ರಮದಿಂದ ತಡೆದು ಹಿಂದಕ್ಕಟ್ಟಲು ನಾನೊಬ್ಬನೇ ಸಾಕು. ಅಗ್ರಜ,
ನನ್ನ ಈ ಬಾಹುಗಳು ಶರೀರದ ಶೋಭೆಗಾಗಿ ನಿರ್ಮಿತವಾಗಿಲ್ಲ. ಸುದೀರ್ಘವಾದ ಈ ಧನುಸ್ಸನ್ನು ನಾನು ಅಲಂಕಾರಾರ್ಥವಾಗಿ ಧರಿಸಿಲ್ಲ. ಸೊಂಟಕ್ಕೆ ಕಟ್ಟಿಕೊಳ್ಳುವುದಕ್ಕಾಗಿಯೇ ನಾನು ಈ ಕತ್ತಿಯನ್ನು ಇಟ್ಟುಕೊಂಡಿಲ್ಲ. ಊರುಗೋಲಿಗಾಗಿ ನಾನು ಈ ಬಾಣಗಳನ್ನು ಇಟ್ಟುಕೊಂಡಿಲ್ಲ. ಶತ್ರುಗಳ ವಿಧ್ವಂಸನಕ್ಕಾಗಿಯೇ ನಾನು ಈ 4 ಉಪಕರಣಗಳನ್ನು ಇಟ್ಟುಕೊಂಡಿರುತ್ತೇನೆ. ಯಾವನು ನನಗೆ ಪ್ರಬಲ ಶತ್ರುವಾಗಿರುವನೋ, ನಾನು ಯಾರನ್ನು ನನ್ನ ಪರಮ ಶತ್ರುಗಳೆಂದು ಪರಿಗಣಿಸುತ್ತೇನೆಯೋ ಅವರ ಉಳಿವನ್ನು ನಾನು ಸಹಿಸುವುದಿಲ್ಲ. ಶತ್ರುವು ದೇವೇಂದ್ರನೇ ಆಗಿರಲಿ, ದಶರಥನೇ ಆಗಿರಲಿ, ತೀಕ್ಷ್ಣವಾದ ಅಲುಗುಳ್ಳ ವಿದ್ಯುತ್ತಿನಂತೆ ಥಳಥಳಿಸುವ ಮುಷ್ಟಿಬದ್ಧವಾದ ಕತ್ತಿಯಿಂದ ಅವರನ್ನು ಕತ್ತರಿಸಿ ಬಿಡುತ್ತೇನೆ. ನನ್ನ ಖಡ್ಗದಿಂದ ಕತ್ತರಿಸಲ್ಪಟ್ಟ ಗಜ, ತುರಗ, ಪದಾತಿಗಳ ಕೈಕಾಲುಗಳಿಂದಲೂ ರುಂಡ ಮುಂಡಗಳಿಂದಲೂ ಈ ಪೃಥ್ವಿಯು ತುಂಬಿ ಹೋಗಿ ಸಂಚರಿಸಲು ಅಸಾಧ್ಯವಾಗುತ್ತದೆ. ನನ್ನ ಖಡ್ಗದ ಅಲುಗುಗಳಿಂದ ಕತ್ತರಿಸಲ್ಪಡುವ ಪರ್ವತಗಳಂತೆ ದೇದೀಪ್ಯಮಾನವಾದ ಆನೆಗಳು ಮಿಂಚಿನಿಂದ ಕೂಡಿದ ಮೇಘಗಳಂತೆ ಪ್ರಕಾಶಿಸುತ್ತಾ ನೆಲಕ್ಕೆ ಉರುಳುತ್ತವೆ. ಧನುಸ್ಸಿನ ಬಾಣನ್ನು ಅನವರತವಾಗಿ ಸೆಳೆಯುವುದರಿಂದ ಉಂಟಾಗುವಂತಹ ಗಾಯವನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ಹಾಕಿಕೊಳ್ಳುವ ಅಂಗುಲಿ ರಕ್ಷೆಯನ್ನು ತೊಟ್ಟು ಧನುಷ್ಪಾಣಿಯಾಗಿ ನಾನು ನಿಂತರೆ ಈ ಪುರುಷರ ಮಧ್ಯದಲ್ಲಿ ಪುರುಷನೆಂದು ಹೇಳಿಕೊಳ್ಳುವವನು ಯಾವನಿದ್ದಾನೆ? ಅನೇಕ ಬಾಣಗಳಿಂದ ಒಬ್ಬ ಶೂರನನ್ನು ಅತಿಯಾಗಿ ಘಾಸಿಪಡಿಸುತ್ತಾ ಒಂದೇ ಬಾಣದಿಂದ ಹಲವಾರು ಕರಿ, ತುರಗ, ಪದಾತಿಗಳ ಮರ್ಮಸ್ಥಳಗಳನ್ನು ಭೇದಿಸುತ್ತಾ ಎಲ್ಲರನ್ನೂ ಧ್ವಂಸ ಮಾಡುತ್ತೇನೆ. ಪ್ರಭುವೇ, ಈಗ ನನ್ನ ಅಸ್ತ್ರಗಳ ಮಹಿಮೆಯ ಪ್ರಭಾವವು ಈಗಿರುವ ರಾಜನನ್ನು ಪದಚ್ಯುತಿಗೊಳಿಸಲು ಮತ್ತು ನಿನ್ನನ್ನು ಪ್ರಭುವನ್ನಾಗಿ ಮಾಡಲು ಸಮರ್ಥವಾಗುತ್ತದೆ. ಗಂಧಾನುಲೇಪನಕ್ಕೂ ಕೇಯೂರಾಭರಣಗಳನ್ನು ಧರಿಸುವುದಕ್ಕೂ ಐಶ್ವರ್ಯವನ್ನು ದಾನ ಮಾಡುವುದಕ್ಕೂ ಸತ್ಪುರುಷರನ್ನು ಪಾಲನೆ ಮಾಡುವುದಕ್ಕೂ ಅನುರೂಪವಾಗಿರುವ ಈ ತೋಳುಗಳು ನಿನ್ನ ಅಭಿಷೇಕಕ್ಕೆ ವಿಘ್ನವನ್ನು ಉಂಟು ಮಾಡುವವರ ನಿವಾರಣೆಗಾಗಿ ಕಾರ್ಯ ಮಾಡಲಿವೆ. ರಾಮ, ನಿನ್ನ ಶತ್ರುಗಳಾರು? ನಿನ್ನ ಯಾವ ಶತ್ರುಗಳನ್ನು ಪ್ರಾಣಗಳಿಂದಲೂ ಕೀರ್ತಿಯಿಂದಲೂ ಮಿತ್ರರಿಂದಲೂ ಬೇರ್ಪಡಿಸಬೇಕು? ಯಾವ ಕಾರ್ಯ ಮಾಡುವುದರಿಂದ ಈ ಭೂಮಂಡಲವು ನಿನ್ನ ವಶವಾದೀತು ಎಂಬುದನ್ನು ಈಗಲೇ ಹೇಳು. ನಾನು ನಿನ್ನ ಕಿಂಕರನಾಗಿದ್ದೇನೆ. ಈ ರೀತಿಯಾಗಿ ವೀರೋಚಿತವಾದಂತಹ ಮಾತನ್ನು ಹೇಳಿ ಶ್ರೀರಾಮನಿಗೆ ಪ್ರಾಪ್ತವಾದ ಅರಣ್ಯವಾಸಕ್ಕಾಗಿ ಶೋಕ ಪಡುತ್ತಿದ್ದ ಲಕ್ಷ್ಮಣನ ಕಣ್ಣೀರನ್ನು ರಘುವಂಶವರ್ಧನನಾದ ಶ್ರೀರಾಮನು ಒರೆಸುತ್ತಾ ಬಾರಿ ಬಾರಿಗೂ ಸಂತೈಸುತ್ತಾ ಲಕ್ಷ್ಮಣನಿಗೆ ತಾನು ಪಿತೃವಾಕ್ಯ ಪರಿಪಾಲನೆಯಲ್ಲಿ ಸ್ಥಿರಚಿತ್ತನಾಗಿರುವೆನು ಎಂದು ಪುನಃ ದೃಢಪಡಿಸಿ ಹೇಳಿದ. ನನ್ನ ಮಾತನ್ನು ಕೇಳು ಲಕ್ಷ್ಮಣ, ಇದೇ ಸತ್ಪುರುಷರ ಮಾರ್ಗವಾಗಿದೆ, ಇದನ್ನೇ ನಾವು ಅನುಸರಿಸಬೇಕು ಎಂಬುದಾಗಿ ರಾಮ ಲಕ್ಷ್ಮಣನಿಗೆ ಹೇಳುತ್ತಾನೆ.